ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಂಡೈ ಅವರು ಇತ್ತೀಚೆಗೆ ಪ್ರೀಮಿಯಂ ಮೈಕ್ರೋ SUV ಆಗಿರುವಂತಹ ಎಕ್ಸ್ಟಾರ್ ಫೇಸ್ ಲಿಫ್ಟ್ ನ ಲಾಂಚ್ ಮಾಡಿದ್ದಾರೆ. ಈ ಕಾರು 7 ವೇರಿಯಂಟ್ಸ್ ಗಳಲ್ಲಿ ಲಾಂಚ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾ ಇರುವಂತಹ ವೇರಿಯಂಟ್ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಆಗಿರುವಂತಹ HX4. ಈ ವೇರಿಯಂಟ್ ಅಲ್ಲಿ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ, ಇದರ ಪ್ರೈಸ್, ಹಾಗೆ ಯಾರೆಲ್ಲ ಈ ಕಾರ್ನ ಖರೀದಿಸಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ H ಶೇಪ್ ಅಲ್ಲಿ LED DRLs ಇದೆ. ಇದರ ಪಕ್ಕದಲ್ಲಿ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಎಕ್ಸ್ಟಾರ್ ಬ್ಯಾಡ್ಜಿಂಗ್ ನ ನೀವು ನೋಡಬಹುದು. ಹ್ಯಾಲೋಜನ್ ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಗ್ರಿಲ್ ನ ದೊಡ್ಡದಾಗಿ ಡಿಸೈನ್ ಮಾಡಿದ್ದಾರೆ. ಗ್ರಿಲ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಬಂಪರ್ ಅಲ್ಲಿ ಗ್ಲಾಸ್ ಬ್ಲಾಕ್ ಫಿನಿಶ್ ನ ನೀವು ನೋಡಬಹುದು. ಲೋವರ್ ಬಂಪರ್ ಅಲ್ಲಿ ಡ್ಯುಯಲ್ ಟೋನ್ ಕಲರ್ಸ್ ನ ಯೂಸ್ ಮಾಡಿದ್ದಾರೆ. ಪ್ರೀವಿಯಸ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ಕಾರು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು. ಪ್ರೀವಿಯಸ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ಕಾರಿನ ಸೈಡ್ ಪ್ರೊಫೈಲ್ ಅಲ್ಲಿ ಜಾಸ್ತಿ ಚೇಂಜಸ್ ಗಳನ್ನ ಮಾಡಿಲ್ಲ. 15 ಇಂಚಿನ ಸ್ಟೀಲ್ ವೀಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಮ್ಯಾಟ್ ಬ್ಲಾಕ್ ಫಿನಿಶ್ ಅಲ್ಲಿ ಕ್ಲಾಡಿಂಗ್ ನ ನೀವು ನೋಡಬಹುದು. ಫೆಂಡರ್ಸ್ ಅಲ್ಲಿ ಟರ್ನ್ ಇಂಡಿಕೇಟರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಈ ಕಾರಲ್ಲಿ 185 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಡ್ಯುಯಲ್ ಟೋನ್ ORVMs ನ ನೀವು ನೋಡಬಹುದು. ನೀವು ಹೈಯರ್ ವೇರಿಯಂಟ್ ನ ಖರೀದಿಸಿದ್ರೆ ಇದರಲ್ಲಿ ಟರ್ನ್ ಇಂಡಿಕೇಟರ್ ಸಿಗುತ್ತೆ. ಹಾಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸಿ ಪಿಲ್ಲರ್ ಅಲ್ಲಿ ಡ್ಯುಯಲ್ ಟೋನ್ ಕಲರ್ಸ್ ನ ನೀವು ನೋಡಬಹುದು. ಈ ಕಾರಿನ ರಿಯರ್ ಪ್ರೊಫೈಲ್ ಅಲ್ಲಿ ಆಂಟೆನಾ ಹಾಗೆ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ನ ಕೊಟ್ಟಿದ್ದಾರೆ. ಇನ್ನು ಹೈಯರ್ ವೇರಿಯಂಟ್ಸ್ ಅಲ್ಲಿ ಡಿಫಾಗರ್ ಹಾಗೆ ರಿಯರ್ ವೈಪರ್ ಕೂಡ ಬರುತ್ತೆ. ಇನ್ನು ರಿಯರ್ ಅಲ್ಲಿ H ಶೇಪ್ ಅಲ್ಲಿ LED ಟೇಲ್ ಲೈಟ್ಸ್ ಇದೆ. ಇದರ ಪಕ್ಕದಲ್ಲಿ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ಹಾಗೆ ರಿವರ್ಸ್ ಪಾರ್ಕಿಂಗ್ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. 2 ಟೇಲ್ ಲೈಟ್ ನ ಮಧ್ಯದಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ನೀವು ನೋಡಬಹುದು. ಇದರ ಮಧ್ಯದಲ್ಲಿ ಹುಂಡೈದ ಲೋಗೋನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಇದರ ಪಕ್ಕದಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ರಿಯರ್ ಬಂಪರ್ ಅಲ್ಲಿ ಡ್ಯುಯಲ್ ಕಲರ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಇದು ಕಾರಿಗೆ ಪ್ರೀಮಿಯಂ ಲುಕ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. 2 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ವರ್ಟಿಕಲ್ ಶೇಪ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ನೀವು ನೋಡಬಹುದು. ಇನ್ನು ಈ ಕಾರಿನ ಬೂಟ್ ಅಲ್ಲಿ 391 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. 5 ಮೆಂಬರ್ಸ್ ಲಗೇಜ್ ನ ಆರಾಮಾಗಿ ಈ ಕಾರಲ್ಲಿ ಇಡಬಹುದು. ಬೂಟ್ ನ ಒಳಗಡೆ 14 ಇಂಚಿನ ಸ್ಟೀಲ್ ರಿಮ್ ಇರೋ ಸ್ಪೇರ್ ವೀಲ್ ನ ಕೊಟ್ಟಿದ್ದಾರೆ. ಟೂಲ್ ಕಿಟ್ ನ ಕೊಟ್ಟಿದ್ದಾರೆ. ಮತ್ತೆ ಪಾರ್ಸಲ್ ಟ್ರೇ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈಗ ಈ ಕಾರಿನ ಒಳಗಡೆ ಹೋಗಿ ಸ್ಪೇಸ್ ಯಾವ ರೀತಿ ಇದೆ ಹಾಗೆ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಡೋರ್ಸ್ ನ ಇನ್ಸೈಡ್ ಪಾರ್ಟ್ ಅಲ್ಲಿ ಬ್ಲೂ ಕಲರ್ ನ ನೀವು ನೋಡಬಹುದು. ಇನ್ನು ರಿಯರ್ ಡೋರ್ ಅಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ವ್ಯಾಲೆಟ್ ಇಡೋಷ್ಟು ಸ್ಪೇಸ್ ಇದೆ. ಹಾಗೆ ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ನ ನೀವು ನೋಡಬಹುದು. ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಹಾಗೆ ಇದರ ಪಕ್ಕದಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ 2 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ರಿಯರ್ AC ವೆಂಟ್ ನ ಜೊತೆಗೆ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಸಹ ಕೊಟ್ಟಿದ್ದಾರೆ. ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸೆಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಹಾಗೆ ಹ್ಯಾಲೋಜನ್ ಕ್ಯಾಬಿನ್ ಲೈಟ್ ನ ನೀವು ನೋಡಬಹುದು. ಮತ್ತೆ ಇದು ಮೈಕ್ರೋ SUV ಆದ್ರೂ ಕೂಡ ಈ ಕಾರಲ್ಲಿ ಸ್ಪೇಸಿಯಸ್ ಆದ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಿನ ಫ್ರಂಟ್ ರೋ ನ ನೋಡೋದಾದ್ರೆ ಡ್ರೈವರ್ ಸೈಡ್ ಡೋರ್ ಅಲ್ಲಿ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಕೀ ಅಥವಾ ವ್ಯಾಲೆಟ್ ಇಡೋಷ್ಟು ಸ್ಪೇಸ್ ಇದೆ. ಹಾಗೆ ORVM ನ ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಸಿಲ್ವರ್ ಕಲರ್ ಅಲ್ಲಿ ಡೋರ್ ಹ್ಯಾಂಡಲ್ ಇದೆ. ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಸ್ಪೀಕರ್ ನ ಕೂಡ ಕೊಟ್ಟಿದ್ದಾರೆ. ಈ ಕಾರಿನ ಡ್ರೈವರ್ ಸೀಟ್ ಅಲ್ಲಿ ಹೈಟ್ ಅಡ್ಜಸ್ಟೇಬಲ್ ಆಪ್ಷನ್ ಇದೆ. ಹಾಗೆ ಈ ಕಾರಲ್ಲಿ ಡಿ ಕಟ್ ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಆಡಿಯೋ ಹಾಗೆ ಟೆಲಿಫೋನಿಕ್ ಕಂಟ್ರೋಲ್ಸ್, ಮತ್ತೆ ರೈಟ್ ಸೈಡ್ ಅಲ್ಲಿ MID ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಕಾರಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದರ ಮಧ್ಯದಲ್ಲಿ MID ಸ್ಕ್ರೀನ್ ನ ಕೊಟ್ಟಿದ್ದಾರೆ. ಮತ್ತೆ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ನೀವು ನೋಡಬಹುದು. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇ ಗೆ ಸಪೋರ್ಟ್ ಮಾಡುತ್ತೆ. ಇದರ ಟಚ್ ರೆಸ್ಪಾನ್ಸ್ ಅಕ್ಯುರೇಟ್ ಆಗಿದೆ. ಮತ್ತೆ ಇದನ್ನ ಆಪರೇಟ್ ಮಾಡೋದಕ್ಕೆ ಫಿಸಿಕಲ್ ಬಟನ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಗಡೆ AC ವೆಂಟ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ AC ನ ಆಪರೇಟ್ ಮಾಡೋದಕ್ಕೆ ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ.
ಮತ್ತೆ ಇದರ ಕೆಳಗಡೆ ಟೈಪ್ ಸಿ, USB ಮತ್ತೆ ಒಂದು 12 ವೋಲ್ಟ್ ಪವರ್ ಸಾಕೆಟ್ ನ ಕೊಟ್ಟಿದ್ದಾರೆ. ಮೊಬೈಲ್ ಇಡೋದಕ್ಕೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಹಾಗೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ 2 ಕಪ್ ಹೋಲ್ಡರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಕೀ ಇಡೋದಕ್ಕೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಮತ್ತೆ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ನ ನೀವು ನೋಡಬಹುದು. ಇನ್ನು ಡ್ಯಾಶ್ ಬೋರ್ಡ್ ಅಲ್ಲಿ ಡುಯಲ್ ಕಲರ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಗ್ಲೋಬ್ ಬಾಕ್ಸ್ ನ ಮೇಲ್ಗಡೆ ಸ್ಟೋರೇಜ್ ಗೆ ಸ್ವಲ್ಪ ಸ್ಪೇಸ್ ನ ಕೊಟ್ಟಿದ್ದಾರೆ. ಈ ಕಾರ್ ಅಲ್ಲಿರೋ ಗ್ಲೋಬ್ ಬಾಕ್ಸ್ ಅಲ್ಲಿ ಎಷ್ಟೊಂದು ಸ್ಪೇಸ್ ಇದೆ ಅನ್ನೋದನ್ನ ನೀವು ನೋಡಬಹುದು. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ವೈರ್ಲೆಸ್ ಮೈಕ್ ನ ಪ್ಲೇಸ್ಮೆಂಟ್ ನ ನೀವು ನೋಡಬಹುದು. ಮತ್ತೆ ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಕಾರ್ ಅಲ್ಲಿ ಮ್ಯಾನ್ಯುಯಲ್ IRVM ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಸ್ಮಾರ್ಟ್ ಕೀ ಈ ರೀತಿಯಾಗಿದೆ. ಇದರ ಒಂದ್ ಸೈಡ್ ಅಲ್ಲಿ ಲಾಕ್, ಅನ್ಲಾಕ್, ಬೂಟ್ ಓಪನ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಹುಂಡೈದ ಲೋಗೋವನ್ನ ನೀವು ನೋಡಬಹುದು. ಈ ಕಾರಲ್ಲಿ ಟರ್ಬೈನ್ ಇನ್ಸ್ಪೈರ್ಡ್ AC ವೆಂಟ್ಸ್ ನ ನೀವು ನೋಡಬಹುದು. ಮತ್ತೆ ಇದರ ಪಕ್ಕದಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಹಾಗೆ ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಎಂಜಿನ್ ನ ವಿಷಯಕ್ಕೆ ಬಂದ್ರೆ ಈ ಸೆಗ್ಮೆಂಟ್ ನ ಬೇರೆ ಕಂಪನಿ ಕಾರ್ಗಳಲ್ಲಿ ನಿಮಗೆ 3 ಸಿಲಿಂಡರ್ ಎಂಜಿನ್ ಮಾತ್ರ ಸಿಗುತ್ತೆ. ಆದ್ರೆ ಈ ಕಾರಲ್ಲಿ 1.2 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು 83 PS ನಷ್ಟು ಪವರ್ ಹಾಗೆ 114 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಈ ಕಾರಲ್ಲಿ CNG ಆಪ್ಷನ್ ಕೂಡ ಇರೋದ್ರಿಂದ ಇದು CNG ಅಲ್ಲಿ 69 PS ನಷ್ಟು ಪವರ್ ಹಾಗೆ 95 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಸುಮಾರು 28 ಕಿಲೋಮೀಟರ್ ಪರ್ ಕೆಜಿ ಅಷ್ಟು ಮೈಲೇಜ್ ನ ಕೊಡುತ್ತೆ. ಈ ಕಾರಲ್ಲಿರೋ ಸೇಫ್ಟಿ ಫೀಚರ್ಸ್ ಗಳನ್ನ ನೋಡೋದಾದ್ರೆ ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹಾಗೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಇನ್ನು ಟಾಪ್ ವೇರಿಯಂಟ್ ಅಲ್ಲಿರೋ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಪ್ರೊಜೆಕ್ಟರ್ ಹೆಡ್ಲೈಟ್ ನ ಕೊಟ್ಟಿದ್ದಾರೆ. ವಿಂಗ್ ಟೈಪ್ ಸ್ಪಾಯ್ಲರ್, 15 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ರೂಫ್ ರೈಲ್ಸ್, ಶಾರ್ಕ್ ಫಿನ್ ಆಂಟೆನಾ, ಡ್ಯಾಶ್ ಕ್ಯಾಮ್, ಸನ್ ರೂಫ್, ಪ್ಯಾಡಲ್ ಶಿಫ್ಟರ್ಸ್, AMT ಟ್ರಾನ್ಸ್ಮಿಷನ್, ವೈರ್ಲೆಸ್ ಚಾರ್ಜರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಹಾಗೆ ಕನೆಕ್ಟೆಡ್ ಕಾರ್ ಟೆಕ್ನಾಲಜಿ ಅಂತ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಹುಂಡೈ ಎಕ್ಸ್ಟಾರ್ ಫೇಸ್ ಲಿಫ್ಟ್ 7 ವೇರಿಯಂಟ್ ಗಳಲ್ಲಿ ಲಾಂಚ್ ಆಗಿದೆ. ಮತ್ತೆ 8 ಕಲರ್ ಆಪ್ಷನ್ ಗಳಲ್ಲಿ ಈ ಕಾರು ನಿಮಗೆ ಸಿಗುತ್ತೆ. ಎಕ್ಸ್ಟಾರ್ ಫೇಸ್ ಲಿಫ್ಟ್ ನ ಎಕ್ಸ್ ಶೋರೂಮ್ ಪ್ರೈಸ್ 5,80,000ದಿಂದ 9,57,000 ಇದೆ. ಈಗ ನಾನು ರಿವ್ಯೂ ಮಾಡ್ತಾ ಇರೋಂತಹ HX4 ವೇರಿಯಂಟ್ 7,22,000 ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಯಾರೆಲ್ಲ ಈ ಕಾರ್ನ ಖರೀದಿಸಬಹುದು ಅಂತ ನೋಡೋದಾದ್ರೆ ಅಡ್ವಾನ್ಸ್ ಫೀಚರ್ಸ್, ಉತ್ತಮವಾದ ಇಂಜಿನ್ ಹಾಗೆ ಉತ್ತಮವಾದ ಮೈಲೇಜ್ ಇರೋ ಪ್ರೀಮಿಯಂ ಮೈಕ್ರೋ SUV ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರು ಈ ಹೊಸ ಫೇಸ್ ಲಿಫ್ಟೆಡ್ ಎಕ್ಸ್ಟಾರ್ ನ ಖರೀದಿಸಬಹುದು. ಇನ್ನು ಎಕ್ಸ್ಟಾರ್ ಅಲ್ಲಿ ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ನ ಖರೀದಿಸಬೇಕು. ಜಾಸ್ತಿ ಫೀಚರ್ಸ್ ಗಳ ಅವಶ್ಯಕತೆ ಇಲ್ಲ, ನಾರ್ಮಲ್ ಫೀಚರ್ಸ್ ಇರೋ ಒಂದು ಪ್ರೀಮಿಯಂ ಮೈಕ್ರೋ SUV ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರು HX4 ವೇರಿಯಂಟ್ ನ ಖರೀದಿಸಬಹುದು. ಇನ್ನು ನೀವು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಹುಂಡೈ ಕಂಪನಿಯ ಕಾರ್ಗಳನ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಾಗರ ಪಟ್ಟಣದ BH ರಸ್ತೆಯಲ್ಲಿರುವ ರಾಹುಲ್ ಹುಂಡೈ ಶೋರೂಮ್ಗೆ ವಿಸಿಟ್ ಮಾಡುವುದರ ಮೂಲಕ ನಿಮ್ಮ ನೆಚ್ಚಿನ ಹುಂಡೈ ಕಾರ್ಗಳನ್ನ ಬುಕ್ ಮಾಡಬಹುದು ಹಾಗೆ ಟೆಸ್ಟ್ ಡ್ರೈವ್ ನ ಕೂಡ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.